ನಮಸ್ಕಾರ. ನಮ್ಮ ಈ ಅಕ್ಯುಪ್ರೆಷರು ಮತ್ತು ಈ ಆಯುರ್ವೇದ ಥೆರಪಿಗಳಲ್ಲಿ ಈ ನಾಭಿ ಜರುಗಿರುತ್ತೆ ನೋಡಿ, ಅದರಿಂದನೇ ಸುಮಾರು ಡಿಸೀಸ್ಗಳು ಬರ್ತವೆ ಅಂತ ಹೇಳ್ತಾರೆ. 90% ಡಿಸೀಸ್ಗಳಿಗೆ ಅದೇ ಕಾರಣ ಅಂತ ಹೇಳ್ತಾರೆ. ಈ ನಾಭಿ ಸೋಲಾರ್ ಪ್ಲೆಕ್ಸಸ್ ಅಂತ ಏನು ಕರಿತೀವಿ, ಇದನ್ನು ಸೆಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಇದನ್ನು ಟೆಸ್ಟ್ ಮಾಡೋಕ್ಕೆ ಈ ದೇವೇಂದ್ರ ಅವರ ಅವರು ಒಂದು ಸಿಂಪಲ್ ವಿಧಾನ ಹೇಳ್ಕೊಟ್ಟಿದ್ದಾರೆ. ಇದು 65 ಪೇಜ್ನಲ್ಲಿದೆ. ಈ ಥರ ನೋಡಿ, ಇಲ್ಲಿದೆ. ಇದು ಹೇಗೆ ಅಂದರೆ, ನಿಮಗೆ ನಮ್ಮ ಎರಡು ಹಸ್ತಗಳನ್ನ ತಗೊಂಡು ಜಸ್ಟ್ ಈ ಎರಡು ಗೆರೆಗಳಿದಾವೆ ನೋಡಿ, ಇದು ಮತ್ತು ಎರಡು ಗೆರೆಗಳನ್ನು ಜಸ್ಟ್ ಈ ಥರ ನೀವು ಜೋಡಿಸ್ಬೇಕು. ಈ ಥರ ಜೋಡಿಸಿದ ನಂತರ ಈ ಕಿರಿಬೆರಳನ್ನು ಈ ಥರ ಜೋಡಿಸ್ಬೇಕು ನೀವು. ಆ ಜೋಡಿಸಿದಾಗ ಮೇಲ್ಗಡೆ ಈ ಕಿರಿಬೆರಳಿನ ಎರಡು ಲೈನ್ಗಳಿರ್ತಾವಲ್ಲ, ಇವು ಕರೆಕ್ಟ್ ಈಕ್ವಲ್ ಇರಬೇಕು. ಇದು ಈಕ್ವಲ್ ಇಲ್ಲ ಅಂದರೆ ಅದು ನಾಭಿ ಸ್ವಲ್ಪ ಶಿಫ್ಟ್ ಆಗಿರುತ್ತೆ, ಜರುಗಿರುತ್ತೆ. ಅದರಿಂದನೇ ನಿಮಗೆ ಈ ಮಲಬದ್ಧತೆ ಆಗ್ಬೋದು, ಅಥವಾ ಇದರಿಂದ ಪ್ಯಾಂಕ್ರಿಯಾಸ್ ಫಂಕ್ಷನಲ್ಲಿ ವ್ಯತ್ಯಾಸ ಆಗಿ ಶುಗರ್ ಕೂಡ ಬರ್ಬೋದು ಅಂತೇಳಿ ಕೊಟ್ಟಿದ್ದಾರೆ ಅವರು. ಈ ಥರ ನಿಮಗೆ ಸಣ್ಣ ಪುಟ್ಟ ಕಾಯಿಲೆಗಳನ್ನ ಹಿಡಿದು ಗಂಭೀರ ಕಾಯಿಲೆಗಳವರೆಗೆ ಬರೋ ಚಾನ್ಸಸ್ ಇರುತ್ತೆ. ಆವಾಗ ನೀವು ನಾಭಿನ ಕರೆಕ್ಟ್ ಸೆಟ್ ಮಾಡೋಕ್ಕೆ 4-5 ವಿಧಾನಗಳನ್ನು ಕೊಟ್ಟಿದ್ದಾರೆ ಅವರು. ಸಿಂಪಲ್ ವಿಧಾನಗಳನ್ನ ಹೇಳ್ತೀನಿ. ಸಿಂಪಲ್ ಯಾವುದಪ್ಪ ಅಂದರೆ ನೋಡಿ, ನಿಮ್ಮ ಹಸ್ತ ಇರ್ತಲ್ಲ, ಈ ಹಸ್ತದಲ್ಲಿ ಜಸ್ಟ್ ಒಂದು 2 ಫಿಂಗರ್ ಈ ಥರ ಇಡಿ. ಈ ಥರ 2 ಫಿಂಗರ್ಸ್ ಇಟ್ಟ ಮೇಲೆ ಇಲ್ಲಿ ಏನು ಬರ್ತಲ್ಲ ಈ ಪಾಯಿಂಟನ್ನು ಮತ್ತು ಅದ್ರ ಹಿಂದ್ಗಡೆ ಈ ಥರ ನೀವು ಪ್ರೆಸ್ ಮಾಡಿ. ಈ ಥರ ಒಂದು 2 ನಿಮಿಷ ಈ ಥರ ಪ್ರೆಸ್ ಮಾಡಿದಾಗ ಅದು ನಾಭಿ ಜರುಗಿದ್ದು ನಾಭಿ ಸೆಟ್ ಆಗುತ್ತೆ. ಮತ್ತು ಇನ್ನೊಂದು ವಿಧಾನ ಹೇಳಿದ್ದಾರೆ ಅವರು. ಇನ್ನೊಂದು ವಿಧಾನ ಅಂದರೆ, ನೀವು ಜಸ್ಟ್ ಉಸಿಲನ್ನು ಒಳಗೆ ಎಳ್ಕೊಂಡು ಪೂರ್ತಿ ಉಸಿಲನ್ನು ಹೊರಹಾಕಿ. ಪೂರ್ತಿ ಉಸಿರು ಹೊರಗೆ ಹಾಕಿದ ನಂತರ ನಿಮ್ಮ ಹೊಟ್ಟೆಯನ್ನು, ಖಾಲಿ ಹೊಟ್ಟೆಯನ್ನು ಉಬ್ಬಿಸಿ. ನೋಡಿ, ನಾವು ಉಸಿರು ತಗೋದೇನೆ, ಈಗ ಪೂರ್ತಿ ಉಸಿರು ಬಿಡ್ತೀನಿ. ಈಗ ಹೊಟ್ಟೆಯನ್ನು ಉಬ್ಬಿಸ್ತೀನಿ ನೋಡಿ, ಈಗ ಬಿಟ್ಟೆ. ಈ ಥರ ನೀವು ಒಂದು 7-8 ಸಲ ಈ ಥರ ಮಾಡಿದಾಗ ಆ ನಾಭಿ ಶಿಫ್ಟ್ ಆಗಿರೋದು ಮತ್ತೆ ನಿಮಗೆ ಸರಿಯಾದ ಜಾಗಕ್ಕೆ ಬಂದು ಕೂತ್ಕೊಳ್ಳುತ್ತೆ. ಇದು ನಾಭಿ ಸರಿಯಾದ ಜಾಗಕ್ಕೆ ಪ್ಲೇಸಿಗೆ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತಂದರೆ, ನೀವು ಹೊಕ್ಕಳನ್ನು ಲೈಟಾಗಿ ಪ್ರೆಸ್ ಮಾಡೋದು. ಪ್ರೆಸ್ ಮಾಡಿದಾಗೆ ಅಲ್ಲಿ ಒಂದು ಬೀಟ್, ಹೇಗೆ ನಿಮ್ಮ ನಾಡಿ ಹೊಡೆಯುತ್ತಲ್ಲ ಆ ಥರ ಸಣ್ಣದಾಗಿ ಬೀಟ್ ಗೊತ್ತಾಗುತ್ತೆ. ಈ ಥರ ನಿಮ್ಮ ನಾಭಿನ ಸೆಟ್ ಮಾಡಿಕೊಂಡು ಸುಮಾರು ಡಿಸೀಸ್ಗಳಿಂದ ಹೊರಬರ್ಬೋದು. ಧನ್ಯವಾದಗಳು.